ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ನೆನ್ನೆ ಎಲ್ಲ ಆರೋಪಿಗಳನ್ನ ಹತ್ಯೆ ಮಾಡಿದಂತ ಸ್ಥಳಕ್ಕೆ ಕರೆದೊಯ್ದು ಮಹಜರು ಕೂಡ ಆಗಿದೆ. ಮಹಜರು ಬಳಿಕ ಏನೆಲ್ಲ ನಡೀತು, ತನಿಖೆಯಲ್ಲಿ ಬೆಳಕಿಗೆ ಬಂದಂತ ಸ್ಫೋಟಕ ಅಂಶಗಳೇನು, ಬನ್ನಿ ಒಂದೊಂದಾಗಿ ತೋರಿಸ್ತೇವೆ. ದರ್ಶನ್ ಮತ್ತು ಗ್ಯಾಂಗ್ಗೆ ತಡರಾತ್ರಿವರೆಗೂ ಖಾಕಿಯಿಂದ ಗ್ರಿಲ್. ವಿಚಾರಣೆ ವೇಳೆ ನನಗೇನು ಗೊತ್ತಿಲ್ಲ ಎನ್ನುತ್ತಿರುವ ಪೊರ್ಕಿ. ನಿನ್ನೆ ಇಡೀ ದಿನ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೊಲೆ ಮಾಡಿದ ಸ್ಥಳಕ್ಕೆ, ರೇಣುಕಾಸ್ವಾಮಿ ಶವ ಬಿಸಾಕಿದ ಸ್ಥಳಕ್ಕೆ ಕರೆದೊಯ್ದು ಪೊಲೀಸರು ಮಹಜರು ಮಾಡಿದ್ರು. ಮಹಜರು ಬಳಿಕ ತಡರಾತ್ರಿವರೆಗೂ ಪೊಲೀಸರು ಡಿ ಗ್ಯಾಂಗ್ ಅನ್ನ ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳಿಂದ ಮತ್ತಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಸಿಸಿಟಿವಿ ದೃಶ್ಯ, ಸಿಡಿಆರ್, ಟವರ್ ಡಂಪ್ ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಟುಕೊಂಡು ವಿಚಾರಣೆ ನಡೆಸಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ನನಗೇನೂ ಗೊತ್ತಿಲ್ಲ ಅಂತಿದ್ದು ಪೊಲೀಸರು ಬಾಯಿ ಬಿಡಿಸೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ದರ್ಶನ್ಗೆ ಹೇಳಬಾರ್ದಿತ್ತು, ಪವಿತ್ರ ಗೌಡ ಪಶ್ಚಾತ್ತಾಪ. ಒಂದ್ ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸರು ಗ್ರಿಲ್ ಮಾಡ್ತಿದ್ರೆ, ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸ್ ಕಸ್ಟಡಿಯಲ್ಲಿರುವ ಪವಿತ್ರ ಗೌಡ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮಾಡಿದ್ದ ಮೆಸೇಜ್ ವಿಚಾರ ದರ್ಶನ್ಗೆ ಗೊತ್ತಾಗಬಾರ್ದಿತ್ತು. ಈ ವಿಚಾರ ಅವರಿಗೆ ಗೊತ್ತಾಗಿಯೇ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ಕೊರಗ್ತಾ ಇದ್ದಾಳಂತೆ. ತನಿಖೆ ವೇಳೆ ಬೇರೆ ಬೇರೆ ಕಥೆ ಕಟ್ತಿರೋ ಆರೋಪಿಗಳು. ಇನ್ನು ಪೊಲೀಸರ ತನಿಖೆ ವೇಳೆ ಆರೋಪಿಗಳು ಬೇರೆ ಬೇರೆ ಕಥೆ ಕಟ್ತಿದ್ದಾರೆ ಅನ್ನೋದು ಸಹ ಬಯಲಾಗಿದೆ. ರೇಣುಕಾಸ್ವಾಮಿ ಮೆಸೇಜ್, ಕಮೆಂಟ್ ಮಾಡಿದ್ದು ಎಲ್ಲರಿಗೂ ಗೊತ್ತಾಗಿದೆ. ಹೀಗಾಗಿ ರೇಣುಕಾಸ್ವಾಮಿಯಿಂದ ವಿಡಿಯೋ ಮಾಡಿಸೋ ಪ್ಲಾನ್ ಇತ್ತಂತೆ. ನಾನು ಫೋಟೋ ಮೆಸೇಜ್ ಕಳಿಸಿದ್ದು ತಪ್ಪು, ಇನ್ಮುಂದೆ ಯಾವ ಹೆಣ್ಣಿಗೂ ಈ ರೀತಿ ಮಾಡಲ್ಲ ಅಂತ ರೇಣುಕಾಸ್ವಾಮಿಯಿಂದ ತಪ್ಪೊಪ್ಪಿಗೆ ವಿಡಿಯೋ ಮಾಡಿಸೋ ಪ್ಲಾನ್ ಮಾಡಿದ್ರಂತೆ. ಆದ್ರೆ ಇಲ್ಲಿಗೆ ಕರೆದುಕೊಂಡು ಬಂದ ಮೇಲೆ ಹೊಡೆದು ಬಿಟ್ವಿ ಎಂದಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ವಸ್ತುಗಳನ್ನ ಅಂದ್ರೆ ದೊಣ್ಣೆ, ಕೋಲು, ರಿಪೀಸ್ ಪಟ್ಟಿ, ದರ್ಶನ್ ಬೆಲ್ಟ್, ಹಗ್ಗ ಸೇರಿ ಹಲವು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಅವುಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಮತ್ತೊಂದೆಡೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ರೇಣುಕಾಸ್ವಾಮಿ ಶವ ಸಾಗಿಸಲು ಬಳಸಿದ್ದ ಸ್ಕಾರ್ಪಿಯೋ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. KA03 MU 8821 ನಂಬರಿನ ಸ್ಕಾರ್ಪಿಯೋ ಕಾರಿನ ಮಾಲೀಕ ಪುನೀತ್ ಅನ್ನೋದು ಗೊತ್ತಾಗಿದೆ. ಸದ್ಯ ಪುನೀತ್ನನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಿದೆ. ಈತ ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ತಲಾ 5 ಲಕ್ಷ. ತನಿಖೆಯಲ್ಲಿ ಡಿ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಸಂಗತಿ ರಿವೀಲ್ ಆಗಿದೆ. ಅದೇನಂದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ತಲಾ 5 ಲಕ್ಷ ರೂಪಾಯಿ ನೀಡಲಾಗಿತ್ತು ಅನ್ನೋದು. A13 ದೀಪಕ್ ಅನ್ನೋನು ಆರೋಪಿಗಳಿಗೆ ಅಂದ್ರೆ ನಿಖಿಲ್, ಕಾರ್ತಿಕ್, ಕೇಶವ್ ಮೂರ್ತಿಗೆ ತಲಾ 5 ಲಕ್ಷ ರೂಪಾಯಿ ನೀಡಿದ್ನಂತೆ. ಸದ್ಯ ಈ ಹಣವನ್ನ ಜಪ್ತಿ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಅಸಲಿಗೆ ಕೊಲೆ ಕೇಸನ್ನ ಒಪ್ಪಿಕೊಂಡು ಪೊಲೀಸರಿಗೆ ಸರೆಂಡರ್ ಆಗುವಂತೆ 30 ಲಕ್ಷಕ್ಕೆ ಡೀಲ್ ಕುದುರಿಸಿದ್ರು. ಪ್ರದೋಷ್ ಮತ್ತು ದೀಪಕ್ ಹಣದ ವ್ಯವಹಾರ ನೋಡಿಕೊಂಡಿದ್ರು. ಅದರಲ್ಲೂ ದೀಪಕ್ ಪ್ರಭಾವಿ ರಾಜಕಾರಣಿಯೊಬ್ಬರ ಹತ್ತಿರದ ಸಂಬಂಧಿ ಅನ್ನೋದು ಗೊತ್ತಾಗಿದೆ. ಇನ್ನು ಪ್ರದೋಷ್ ದರ್ಶನ್ ಆಪ್ತನಾಗಿದ್ದು ದರ್ಶನ್ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಮಾಪ್ತ ಬಲಗೈ ಬಂಟ ನಾಗರಾಜ್ ಅನ್ನೋನನ್ನ ಪೊಲೀಸರು ಮೈಸೂರಿನಲ್ಲಿ ಬಂಧಿಸಿದ್ದಾರೆ. ನಾಗರಾಜ್ ಕಳೆದ 15 ವರ್ಷಗಳಿಂದ ದರ್ಶನ್ ಜೊತೆಯಲ್ಲಿದ್ದು ದರ್ಶನ್ ಊಟ ತಿಂಡಿ, ವಾಸ್ತವ್ಯ, ಪ್ರವಾಸ, ಮೋಜು ಮಸ್ತಿ, ದರ್ಶನ್ನ ವೈಯಕ್ತಿಕ ವಿಚಾರಗಳೆಲ್ಲವನ್ನೂ ಕೂಡ ನೋಡ್ಕೊಳ್ತಿದ್ನಂತೆ. ದರ್ಶನ್ ಅಭಿಮಾನಿ ಸಂಘಗಳಿಗೆಲ್ಲ ನಾಗ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದ. ಹೀಗೆ ಡಿ ಗ್ಯಾಂಗ್ ಸದಸ್ಯರ ಒಂದೊಂದೇ ಅಸಲಿ ಸಂಗತಿಗಳು ಬೆಳಕಿಗೆ ಬರ್ತಿವೆ. ಮುಂದೆ ಮತ್ತೇನ್ ವಿಚಾರ ಹೊರಗೆ ಬರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.